ಮಹಾರಾಷ್ಟ್ರದಲ್ಲಿ ಭಾರೀ ಮಳೆಯಿಂದಾಗಿ ಭೀಮಾ ತೀರದಲ್ಲಿ ಪ್ರವಾಹ ಸ್ಥಿತಿ ಉಂಟಾಗಿದೆ. ತಾವರಖೇಡ ಗ್ರಾಮದ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಇನ್ನು ನೀರು ನುಗ್ಗುವಂತಹ ಆತಂಕದ ಬೆನ್ನಲೆಯಲ್ಲಿ ಗ್ರಾಮವನ್ನ ತೊರೆತಾ ಇದ್ದಾರೆ ಜನ. ತಾವರಖೇಡ ಗ್ರಾಮದಲ್ಲಿ ಗಂಟು ಮೂಟೆ ಕಟ್ತಾ ಇದ್ದಾರೆ ಗ್ರಾಮಸ್ಥರು. ಗ್ರಾಮ ತೊರೆತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಪ್ರವಾಹ ಭೀತಿಗೆ ಮನೆಗಳನ್ನ ಈ ರೀತಿಯಾಗಿ ಖಾಲಿ ಮಾಡ್ತಾ ಇದ್ದಾರೆ. ತಾವರಖೇಡ ಗ್ರಾಮದಲ್ಲಿ ಕಾಳಜಿ ಕೇಂದ್ರ ತೆರೆಯಲಾಗಿದೆ ಜಿಲ್ಲಾಡಳಿತದಿಂದ. ಈಗಾಗಲೇ 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ಆತಂಕದಲ್ಲೇ ಇರುವಂತಹ ಗ್ರಾಮಸ್ಥರು ಮನೆ ತೊರೆತಾ ಇದ್ದಾರೆ. ಪ್ರವಾಹದ ಭೀತಿಯಿಂದ ಮನೆಗಳನ್ನ ಖಾಲಿ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಸಹ ನೋಡ್ತಾ ಇದ್ದೀವಿ. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಹೀಗಾಗಿ ಭೀಮಾ ನದಿ ಉಕ್ಕಿ ಹರಿತಾ ಇರುವಂತದ್ದು. ಈಗಾಗಲೇ 2,90,000 ಕ್ಯೂಸೆಕ್ನಷ್ಟು ನೀರು ಏನಂತಂದ್ರೆ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಹರಿತಾ ಇರುವಂತದ್ದು. ನಾವೀಗ ವಿಜಯಪುರ ಜಿಲ್ಲೆಯ ಸಿಂದಗಿ ಆಲಮೇಲ ತಾಲೂಕಿನ ತಾವರಖೇಡ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನೋಡಬಹುದು ಬಲಭಾಗದಲ್ಲಿ ಯಾವ ರೀತಿಯಾಗಿ ಮನೆಗಳು ಇಲ್ಲಿ ಮುಳುಗಿದಾರೆ ಮತ್ತೆ ಸಾಮಾನು ಸರಂಜಾಮುಗಳು ತೆಗೆದುಕೊಂಡು ಈಗಾಗಲೇ ಹೊರಗಡೆ ಬರ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಕುಟುಂಬಸ್ಥರು. ಅಂದ್ರೆ ಈಗಾಗಲೇ ಮನೆಗಳ ಒಳಗೆ ಏನಂತಂದ್ರೆ ನೀರು ಹೊಕ್ಕಿರುವಂತದ್ದು. ಈ ನದಿ ಅಂಚಲ್ಲಿ ಬರ್ತಕ್ಕಂಥ ಏನು ಮನೆಗಳು ಇದಾವೆ ಈ ಗ್ರಾಮದಲ್ಲಿ 10ಕ್ಕೂ ಅಧಿಕ ಮನೆಗಳು ಈಗಾಗಲೇ ಜಲಾವೃತ ಆಗಿರುವಂತದ್ದು. ಹೀಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಾಮಾನು ಸರಂಜಾಮುಗಳನ್ನು ತೆಗೆದುಕೊಂಡು ಈಗಾಗಲೇ ಅವರು ಹೊರಗಡೆ ಬರ್ತಾ ಇದ್ದಾರೆ. ಅಂದ್ರೆ ಇಲ್ಲಿಂದ ಶಿಫ್ಟಿಂಗ್ ಆಗುವಂಥದ್ದು, ಮತ್ತೊಂದು ಕಡೆಗೆ ಕಾಳಜಿ ಕೇಂದ್ರಗಳಿಗೆ ಶಿಫ್ಟ್ ಆಗುವಂಥದ್ದು. ಅಂದ್ರೆ ಈ ರೀತಿಯಾದ ಪ್ರಕ್ರಿಯೆ ನಡೀತಾ ಇದೆ. ಮತ್ತೊಂದು ಕಡೆಗೆ ಇಲ್ಲಿರ್ತಕ್ಕಂಥ ದೇವನಗಾವ, ಮತ್ತೊಂದು ಕಡೆಗೆ ತಾವರಖೇಡ, ತಾರಾಪುರ, ಹೀಗೆ ಹಲವು ಗ್ರಾಮಗಳಲ್ಲಿ ಏನಂತಂದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ಇರೋದು. ಅವ್ರನ್ನೇ ಮಾತನಾಡಿಸ್ತೀನಿ. ಎಷ್ಟು ಪ್ರಮಾಣದಾಗ ನೀರು ಬಂದದ್ರಿ? ಮುಂಜಾನೆ 3 ಗಂಟೆ ಭಾಳ ಜಾಸ್ತಿ ಆಗಿದೆ ಸರ್. ಆದ್ರೂ ಈಗ ಹಂಗೆ ಏರಕತ್ತಾರ ಸರ್. ನಾವೇನದ ಒಳಗಿನ ಸಾಮಾನುಗಳನ್ನ ಹೊರಗೆ ತೆಗಿಲಿಕ್ಕೆ. ಒಳಗೆ ಎಷ್ಟು ಮನೆ ಅದಾವ್ರಿ? ಈಗ ಒಳಗೆ ಒಂದು 5 ಮನೆ ಅದಾವ್ರಿ ಸರ್. ಈಗ 5 ಮನೆ ಅದಾವ್ರಿ ಸರ್. ಈಗ ಒಂದು ಮನೆ ಪ್ರಮಾಣದಾಗ ನೀರು ಹೋಗ್ತದ್ರ ಕಡೆ ಒಳಗೆ ಸರ್. ಈಗ ಭಾಳ ಅಂದ್ರೆ ಈಗ ಜಲಾವೃತನೇ ಆಗ್ಯದ ತಿಳ್ಕೊರಿ ಸರ್. ಈಗ ಅದಕ್ಕಂದ್ರೆ ನಾವೇನದ ಸುಮ್ ಇಲ್ಲಿ ಸಾಮಾನುಗಳು ಹೊರ ತೆಗಿಲಿಕ್ಕೆ ಈಗ ಶಿಫ್ಟಿಂಗ್ ಹೊಂಟಿದವ್ರು ಸರ್. ಹಾಂ ಸರ್. ಈಗ ಕಾಳಜಿ ಕೇಂದ್ರಕ್ಕೆ ಕಾಳಜಿ ಕೇಂದ್ರ ಸರ್. ಊರಲ್ಲಿ ಶಿಫ್ಟಿಂಗ್ ಅದಲ್ಲ ಸರ್. ಅಲ್ಲಿ ಕಾಳಜಿ ಕೇಂದ್ರ ಖಾಲಿ ಹೊಂಟಿದ್ ಸರ್. ಗಂಜಿ ಹೊಸ ತಾವರಖೇಡ ಗ್ರಾಮ. ಹೊಸ ತಾವರಖೇಡ ಮಾಡಲು ಸರ್ ಅಲ್ಲಿ ಹೊಂಟಿದ್ ಸರ್. ಈ ಮಕ್ಕಳು ಮೇಲೆ ಎಲ್ಲಾರನ್ನು ಹೊರಗೆ ತೆಗ್ದಿರಿ ಈಗ? ಇಲ್ಲೇ ಅದಾರ ಸರ್. ಹಂಗೆ ಹೊಂಟಿದಾರ ಸರ್. ಇಲ್ಲೇ ಹೊರಗೆ ಅದಾರ ಸರ್. ಅವರು ಹಂಗೆ ತೊಗೊಂಡು ಆ ಕಡೆ ಹೋಗತ್ತೆ ಇದ್ರಾಗಿದ್ದಾರೆ ಸರ್. ಅಲ್ಲಿ ಇಲ್ಲಿ ಯಾವ್ದಾರು ಅಧಿಕಾರಿಗಳು ಬಂದು ನಿಮಗೆ ಹೇಳಿದಾರ ಏನಾದ್ರು ಯಾವ ರೀತಿ ಇರಬೇಕು ಏನು? ಆಗಲೇ ತಹಸೀಲ್ದಾರ್ ಸಾಹೇಬ್ ಬಂದಿರ ಸರ್. ಅವ್ರು ಮೇಗಿನ ನೀರನ್ನು ಕಟ್ಟೆಗೆ ಹೇಳ್ಯಾರ ಸರ್. ಇನ್ನೊಂದು 5:30 6 ಗಂಟೆ ತನ ಇದು ಆತ ತನ ಮಾತಂದಾರ ಅವ್ರು ತನ ಮಾತಂದಾರಿ. ಅದಕ್ಕೆ ಸ್ವಲ್ಪ ನೋಡ್ಬೇಕಂತ ನಾವು ಸ್ವಲ್ಪ ಕೈಲಿಗೈತವ್ರ ಅಷ್ಟೇ ರೀ. ಹೆಂಗದ್ರಿ ನಾವು ಅಲ್ಲಿ ಹೋಗ್ಲಿಕ್ಕೆ ರೆಡಿ ಇದ್ದೀವಿ. ಈಗ ಅವ್ರಿಗೆ ನಮಗೆ ಬಂದಿದ್ದ ಸಮಸ್ಯೆ, ಈಗ 30 ವರ್ಷನವ್ರಿಗೆ ಪ್ಲಾಟ್ ಕೊಟ್ರ ನಾವು ಅಲ್ಲಿ ಹೋಗೇ ಬಿಡ್ತೇವೆ. ನಾವು ಯಾರೂ ನಿಂದ್ರಲ್ಲ. ನಮಗೆ ಶಿಫ್ಟ್ ಆಗಲ್ಲ ರೊಕ್ಕ ಅವ್ರು ಕೊಡ್ತೀನಿ ಅಂತ ಹೇಳಿದ ಮಾತದ. AC ಅವರು, DC ಅವರು ಮತ್ತು ನಮ್ಮ ರಾಹುಲ್ ಸಾಹೇಬ್ರು, ಶಿಂದೆ ಸಾಹೇಬ್ ಇಲ್ಲೇ ಉಳ್ಕೊಂಡ್ರಿ. ಅದಕ್ಕಾಗಿ ನಾವು ಉಳ್ಕೊಂಡಿದ್ದೇವೆ. ಅಲ್ಲಿ ಹೋಗಿ ಎಷ್ಟು ಫ್ಯಾಮಿಲಿ ಉಳ್ಕೊಂಡ್ರಿ? ನಾವು ಇನ್ನ ಮಕ್ಕಳು ಒಟ್ಟು 3 ಫ್ಯಾಮಿಲಿ ಅವ್ರಿ. ಆಯ್ತು, ಅವ್ರ ಕಡೆದಾಗ ಇದ್ದೀವಿ. ನಮಗೆ ಎಲ್ಲಿ ಅಲ್ಲಿ ಹೋದ ಬಳಕ ನಮಗೆ ಏನು ಸವಲತ್ತ ಇಲ್ಲ. ನನ್ನ ಬಲಭಾಗದಲ್ಲಿ ನೋಡ್ತಾ ಇರಬಹುದು ಸಂಪೂರ್ಣವಾಗಿ ಇಡೀ ಏನು ಈ ಓಣಿ ಇದೆ ಇದು ಸಂಪೂರ್ಣವಾಗಿ ಈಗಾಗಲೇ ಜಲಾವೃತ ಆಗಿರುವಂತದ್ದು. ಇಲ್ಲಿ ಒಳಗಡೆ 10 ರಿಂದ 15 ಕುಟುಂಬಗಳಿದ್ದು, 10 ರಿಂದ 15 ಮನೆಗಳಿದ್ದು, ಈ ರೀತಿಯ ಶೆಡ್ಗಳಿದ್ದು. ಈಗ ಎಲ್ಲರೂ ಸಹ ಏನಂತಂದ್ರೆ ಇಲ್ಲಿಂದ ತೊರೆದು ಬೇರೆ ಕಡೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನುವಂಥ ಒಂದು ಮಾಹಿತಿಗಳು ಕೂಡ ಇರುವಂತದ್ದು. ಹೀಗಾಗಿ ಏನಂತಂದ್ರೆ ಯಾವುದೇ ರಿಸ್ಕ್ ಅನ್ನ ಇಲ್ಲಿ ಅಧಿಕಾರಿಗಳು ತೆಗೆದುಕೊಳ್ಬೇಡಿ ಅಂತೇಳಿ ಈಗಾಗಲೇ ಹಳೆ ತಾವರಖೇಡ ಗ್ರಾಮಸ್ಥರಿಗೆ ಹೇಳಿರುವಂತದ್ದು. ಅಷ್ಟೇ ಅಲ್ಲದೆ ಗ್ರಾಮದಲ್ಲಿ ಡಂಗುರ ಹೊಡಿಸಿ ಮತ್ತೊಂದು ಕಡೆಗೆ ಕಟ್ಟೆಚ್ಚರವನ್ನು ಕೂಡ ಇಲ್ಲಿ ಗ್ರಾಮದಲ್ಲಿ ನೀಡಿರುವಂತದ್ದು. ಯಾರು ಕೂಡ ರಿಸ್ಕ್ ತೆಗೆದುಕೊಳ್ಬೇಡಿ. ಅಂಚಿನಲ್ಲಿ ಬರ್ತಕ್ಕಂಥ ಏನು ನದಿಯ ಅಂಚಿನಲ್ಲಿ ಬರ್ತವೆ ಆ ಈ ಕುಟುಂಬಗಳನ್ನ ಈಗ ಖಾಲಿ ಮಾಡಿಸತಕ್ಕಂಥ ಕೆಲಸವನ್ನ ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ವಿಜಯಪುರ ಅಪ್ಪು ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.